ಗ್ಯಾಂಗ್ ಅಲ್ಲಿ ಮದ್ವೆ ಗಂಡು ಯಾರು ನೋಡ್ಕಡಿ ಗೈಸ್, ಇದೊಂದು ಪ್ರಾಣಿನ ನಾವು ನಮ್ಮ ಬ್ಲಾಗಲ್ಲಿ ಬಿಟ್ಬಿಟ್ಟಿದೀವಿ. ಮದ್ವೆ ಗಂಡು ಯಾರಿರ್ಬೋದು? ಶೌರ್ಯ ಅವರೇ, ನೀವೀಗ ನಿಮ್ಮ ಸಂಪರ್ಕದಲ್ಲಿ ನಾವು ಸಿಕ್ಕಿದ್ರೆ ಈಗ ಅಲ್ಲಿ ಏನ್ ನಡೀತಿದೆ ಅಂತ ಒಂಚೂರು ಮಾಹಿತಿ ಕೊಡ್ಬೋದಾ? ಸಾಗರ್ ಸ್ಟೋರೀಸ್ ಅವರ ಮನೆ ಖಾಲಿ ಮಾಡ್ಕೊಂಡು ಓಡೋಗೋ ಸ್ಥಿತಿಯಲ್ಲಿ ಇದ್ರಂತೆ. ಏನ್ರಿ ಗೊತ್ತಾಗಲ್ಲ ನಿಮ್ಗೆ? ಯಾವ ನಮ್ಮ ಮನೆ ಹತ್ರ ರಿಪೋರ್ಟಿಂಗ್ ಆಗ್ತಿದೆ ಗೊತ್ತಾಗಲ್ಲ ನಿಮ್ಗೆ? ಗೈಸ್ ಈಗ ಸ್ಟುಡಿಯೋದಿಂದ ಬರ್ತಿರೋ ಫೈನಲಿ ನಾವು ಆನಂದ್ ಹತ್ರ KRS ಬ್ಯಾಕ್ ವಾಟರ್ಸ್ ಬೈದೀವಿ. ಕಂಡೋರ್ದಾದ್ರೆ ಹಿಂಗೆ ಮಾಡ್ತೀಯಲ್ಲ ಶಿವಕುಮಾರ ನೀನು? ನಂದಾಗಿದ್ರೆ ಕೊಟ್ಟೆ ಬಿಡ್ರಿ ಇವಾಗ ಸ್ವಲ್ಪ ನೀರ್ ಬಂದು ಈ ದೇವಸ್ಥಾನ ಆಲ್ಮೋಸ್ಟ್ ಅಲ್ಲ ಗೈಸ್, ಒಂದ್ ಚೂರು ಕುತ್ಕೊಂಡು ಮೈಂಡ್ ಪವರ್ ಇಂದ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್. ನಾವು MMLs ಹೋಗಿ ಮನೆಗೆ ಬಂದು ಇವತ್ತು ಸ್ಯಾಟರ್ಡೆ, ಸೊ ವೀಕೆಂಡ್ ಬ್ಲಾಗ್ ಶುರು ಆಗ್ತದೆ. ಇವತ್ತು ವೀಕೆಂಡ್ ಫನ್ ಶುರು ಆಗ್ತದೆ. ನಾನು ಹೇಳಿಲ್ವಾ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಬ್ಲಾಗ್ಸ್ ಬರುತ್ತೆ, ಸ್ವಲ್ಪ ಕಂಟೆಂಟ್ ಇರುತ್ತೆ, ಇವೆಂಟ್ಸ್ ಇದೆ ನಮ್ಗೆ ಅಂತ. ಸೊ ಅದೇ ಇದು. ಇವಾಗ ನಾವು ಬೆಳಗ್ಗೆ ಎದ್ದು ತಿಂಡಿ ಮಾಡಕ್ ಹೋಗ್ತಾ ಇದೀವಿ. ಅಪ್ಪ ಅಮ್ಮ ಎಲ್ಲ ಹೋದ್ರು ಊರಿಗೆ. ಸೊ ಶೌರ್ಯ ಇದ್ದಾನೆ, ಶೌರ್ಯನ ಜೊತೆ ಇನ್ನೊಬ್ಬ ಬಂದಿದ್ದಾನೆ. ಅಪರೂಪಕ್ಕೆ ಬಂದ್ಬಿಟ್ಟು ಗೈಸ್, ಇವತ್ತು ದಾರಿ ಮಿಸ್ ಆಗ್ಬಿಟ್ಟು ಈ ಕಡೆ ಬಂದ್ಬಿಟ್ಟವನೆ. ಯಾರವರು ಅಂತ ನಿಮ್ಗೆ ತೋರಿಸಿ ಹೇಳ್ತೀವಿ. ಸೊ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಕಮೆಂಟ್ ಮಾಡಿ, ಹೈಪ್ ಮಾಡಿ, ಲೈಕ್ ಮಾಡಿ. ಹೈಪ್ ಅಂತ ಆಪ್ಷನ್ ಇದೆ, ಪ್ಲೀಸ್ ಹೈಪ್ ಮಾಡಿ ವಿಡಿಯೋನ. ಕಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡ್ತೀವಿ ಅಂದ್ಮೇಲೆ ನೀವು ಕಮೆಂಟ್ ಮಾಡ್ಬೇಕಲ್ವಾ? ನಿಮ್ ತರ ಒಳ್ಳೆ ಜನಕ್ಕೆ ನಾವು ಹೆಚ್ಚು ರೀಚ್ ಆಗ್ತೀವಿ. ಸೊ ಪ್ಲೀಸ್ ನಮ್ಗೆ ಲವ್, ಸಪೋರ್ಟ್, ಶೇರ್ ಎಲ್ಲ ಮಾಡಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮನ್ನ ಯಾರು ಫಾಲೋ ಮಾಡ್ತಿಲ್ಲ ಅಲ್ಲೂ ಫಾಲೋ ಮಾಡಿ. ಸೊ ಬನ್ನಿ ಇವಾಗ ಈ ವ್ಲಾಗ್ ನ ಶುರು ಮಾಡೋಣ. ಅಂಡ್ ಈ ವ್ಲಾಗ್ದು ಮೇನ್ ಮೋಟಿವ್ ಏನೇಳು? ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಮದ್ವೆ ಗಂಡು ಯಾರು? ಇಷ್ಟು ದಿನದಿಂದ ಕಾಯ್ತಾ ಇದ್ರಿ, ಯಾರು ಕೇಳ್ತಾ ಇದ್ರಿ, ನಿಮ್ ಗೆಸ್ ಆಪ್ಷನ್ಸ್ ಎಲ್ಲ ಹಾಕಿದ್ರಿ, ಯಾರು ಅಂತ ಹೇಳಿ. ಸೊ ಇವತ್ತು ನಾವು 5 ಜನ ಫ್ರೆಂಡ್ಸ್ ಯುನೈಟ್ ಆಗ್ತಿದೀವಿ, ರಿಯೂನ್ ಆಗ್ತಿದೀವಿ. ಸೊ ಅದಕ್ಕೆ ಇವತ್ತು ರಿವೀಲ್ ಮಾಡ್ತಾ ಇದೀವಿ. ಇವತ್ತು ರಿವೀಲ್ ಮಾಡ್ತೀವಿ, ಕೊನೆ ತನಕ ನೋಡಿ ವ್ಲಾಗ್ ನ. ಅಂಡ್ ಇವತ್ತು ನಾವೆಲ್ಲ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಪಿಕ್ನಿಕ್ ಯಾವಾಗ ಅಂತ ಕೇಳ್ತಿದ್ರಿ, ಆ ಪಿಕ್ನಿಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಲೆಟ್ಸ್ ಸಿ. ಸೊ ಗೈಸ್ ವೆಲ್ಕಮ್. ಗೈಸ್ ಅಲ್ಲಿ ಒಬ್ಬ ಬಂದವನೇ ಅಪರೂಪಕ್ಕೆ ಅನ್ನಲ್ಲ, ಹೆಂಗ್ ಮಿಸ್ ಆಗಿ ಬಂದ್ಬಿಟ್ಟ ಮೈಸೂರಿಗೆ. ನೋಡ್ಕಡಿ ಗೈಸ್, ಇದೊಂದು ಪ್ರಾಣಿನ ನಾವು ನಮ್ಮ ಬ್ಲಾಗಲ್ಲಿ ಬಿಟ್ಬಿಟ್ಟಿದೀವಿ. ಹಾಯ್ ಗೈಸ್, ಸಾರಿ ಫಾರ್ ಮಿಸ್ಸಿಂಗ್ ಔಟ್, ಇನ್ಕನ್ವೀನಿಯನ್ಸ್. ಐ ವಾಸ್ ವೆರಿ ಮಚ್ ಬಿಸಿ ಇನ್ ವೆರಿ ಮಚ್ ವರ್ಕ್. ಐ ವಿಲ್ ಟೆಲ್ ಯು ಗೈಸ್ ಲೇಟರ್. ಸೊ ನಾವು ಇವತ್ತು ನಿಜ ಹೇಳ್ದೆ ಗೈಸ್, ನಾನು ದಾರಿ ತಪ್ಪು ಬಂದಿರೋದಲ್ಲ ಮೈಸೂರಿಗೆ. ನೀನು ಸಚಿನ್ ಕಾರ್ ರಿವ್ಯೂ ಮಾಡ್ತಾ ಇದೀನಿ, ನೀವು ನೋಡಿರ್ತೀರ ಆಲ್ರೆಡಿ. ಬಟ್ ನನ್ನ ಪಾಡ ನಾನು ರಿವ್ಯೂ ಮಾಡ್ಕೊತಾ ಇದೀನಿ. ಎಲ್ಲ ಓಡ್ಸಲ್ಲ, ಕಾರ್ ತಗೊಂಡು ನಾವು ಕಾರ್ ತಗೋಬೇಕಾದ್ರೆ ಬಂದಿದ್ದು ಗೈಸ್. ಸಚಿನ್ ಕಾರ್ ಡೆಲಿವರಿಗೆ ಬಂದಿದ್ದು, ಇವತ್ತೇ ಬಂದಿರೋದು. ಇವತ್ತು ಇನ್ನೊಂದ್ಸತಿ ಅವತ್ತು ಇವತ್ತೇ ಓಡಿಸ್ತಾ, ಅವತ್ತು ಸ್ವಲ್ಪ ಓಡಿಸಿದ್ದ, ಇವತ್ತೇ ಆ್ಯಕ್ಚುಲಿ ಓಡಿಸ್ತಾ ಇರೋದು. ಸೊ ಈ ಬ್ಲಾಗ್ಗೆ ಉದಯ್ ಬಂದಿದ್ದಾನೆ, ಶಿವಕುಮಾರ್ ಜಾಯ್ನ್ ಆಗ್ತಾನೆ. ಸೊ ನಾವು ಈ ಬ್ಲಾಗ್ ಕೊನೆಯಲ್ಲಿ ನಮ್ಮ ಮದುವೆ ಗಂಡು ಯಾರು ಅಂತ ರಿವೀಲ್ ಮಾಡ್ತೀವಿ. ಯಾರಿರ್ಬೋದು ಮಗ ಮದುವೆ ಗಂಡು? ಐ ಹ್ಯಾವ್ ನೋ ಐಡಿಯಾ. ನಾನು ಇವತ್ತು ಬ್ಲಾಗು ರೀಲ್ ಏನು ಈ ಬ್ಲಾಗ್ ನೋಡಿ ತಿಳ್ಕೊಬೇಕಾನೆ ನೀನು ಯಾರು ಮದುವೆ ಗಂಡು ಅಂತ. ನಾನು ಹಳೆ ಬ್ಲಾಗು ನೋಡಿಲ್ಲ, ಗೊತ್ತಿಲ್ಲ ಏನು ಜನ ನೀವು ಗೆಸ್ ಮಾಡಿರ್ತಾರೆ ಯಾರು ಅಂತ, ಬಟ್ ಅವರಲ್ಲ ಗೈಸ್. ಅಲ್ವ ಮಗ? ಯಾರು ಅಂತ ನಾನು ರಿವೀಲ್ ಏನು ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ ದ ಸಬ್ಜೆಕ್ಟ್ ಓನ್ಲಿ. ಹುಷಾರ್ ಕಣೆಯ ಬಡ ಗಾಡಿ, ಹುಷಾರ ಕೊಡಿಯ. ನಿಮ್ಮ ಬಲ್ಲಿನ ಥರ ಆರಿಸ್ಬಿಟ್ಟಿಯಾವೆಲ್ಲ. ಗೊತ್ತಲ್ಲ, ಅಕ್ಕಿ ಆರುತ್ತೆ. ಕನ್ನಡ ಅಲ್ಲ, ಅದು ಹಿಂದಿ ಚಂದ. ಅದೇ ಕಾಲ್ ಹುಡುಗ ಉಡ್ತಾ ಹಂಗ್ ಮಾಡ್ಬಿಟ್ಯಾಗ. ನಮ್ ತಾರ ಆರಲ್ಲ ಗೈಸ್. ರೈಟ್, ಇವನಿಗೆ ನಾನು ಗೂಗಲ್ ನಾನೇ ಮ್ಯಾಪ್ ಆಗ್ಬೇಕು ಇವನಿಗೆ, ಇಲ್ಲಾಂದ್ರೆ ನಾವೆಲ್ಲ ಸಿಗಾಕೊಂಡ್ಬಿಡ್ತೀವಿ. ಮ್ಯಾಪ್ ಕಾಣಿಸ್ತಾ ಇದೆಯಾ ಅಂತ ಕೇಳ್ಬೇಕಾಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೆಕೆಂಡ್ ಸ್ಟೇಜ್ಗೆ ಹೋಗ. ನೀನ್ ಕಾಲೇಜ್ ಓದ್ತಿದ್ದಲ್ಲ, ಆ ಕಾಲೇಜ್ ಹತ್ರ ಹೋಗಲ್ಲ, ಗೊತ್ತಿದ್ರೆ ಎಲ್ಲ ಹೋಗೋದು ಮರ್ತ್ಕೊಂಡ್ಬಿಟ್ಟವ್ರೆ. ಅಲ್ಲ, ಇಂಥ ವಿದ್ಯಮಾನದಲ್ಲಿ ಇದ್ರು ಏನೋ ಅದಕ್ಕೆ ನೆನ್ಪಿಟ್ಕೊಳಕ್ ಟ್ರೈ ಮಾಡಿಲ್ಲ ನಾನು. ಆಗ ರಾಜರ ಕಾಲದಲ್ಲಿ ಇರ್ಬೇಕಿತ್ತು, ಇಲ್ಲ ಕುದುರೆ ಕೊಟ್ಬಿಟ್ಟು ಹೋಗಿ ಅಂತಂದ್ರೆ ಇಲ್ಲ ಮೂರ್ ದಾರಿಗೂ ಇಲ್ಲಿ ಹೆಂಗ್ ಹೋಗೋದು, ಇಲ್ಲಿ ಹೆಂಗ್ ಹೋಗೋದು. ಆ ಕುದುರೆ ನಾನೇನೇ ಮಾಡಿದೆ ಅಂತ ಸಿಗಾಕಳಕ್ಕೆ ಅಂತ ಬೇಜಾರಾಗಿ ಕಾಡ್ ಗಿಡ್ಗೆಲ್ಲ ಹೋಗ್ಬಿಟ್ರೆ ನೆನ್ಪಿಟ್ಕೊಂಡಿಲ್ಲ ನಾನು. ಟೆಕ್ನಾಲಜಿ ಅಷ್ಟು ಯೂಸ್ ಮಾಡ್ತಾ ಇವಾಗ. ಟೆಕ್ನಾಲಜಿನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡ್ರು ಒಳ್ಳೆ ಬಟ್ಟೆ ಹಾಕಿದ್ರ ಸೆಂಟ್ ಕಂಬತ್ತವೆ, ತಲೆಗೆ ಶಂಪ ಹಾಕ್ತೀರಾ? ಹೋಗ್ಬಿಟ್ರೆ ಅನ್ನ ತಲೆ ಒಳ್ಳೆ ಶಂಪ. ಮದ್ವೆ ಗಂಡು ಯಾರಿರ್ಬೋದು? ಯಾಕೆ ಕೊನೆಯಲ್ಲಿ ಹೇಳ್ತೀನಿ ಅನ್ಕೊಂಡಿದ್ವಿ. ಯಾರಿರ್ಬೋದಮ್ಮ? ಕಾದು ನೋಡಿ, ಮದುವೆ ದಿನ ತೋರಿಸ್ತೀವಿ. ಫುಲ್ ಅನಾವರಣ. ಯಾವ ಸೀರಿಯಲ್ ನೋಡ್ತೇವೆ?
ಅಂತರ ಪಟ್ಟ ತೆಗಿಬೇಕಾರೆ ಮಾತ್ರ ಗೊತ್ತಾಗೋದು ನಿನ್ಗೆ ಅದು. ರವಿಚಂದ್ರ ಗೊತ್ತಲ್ಲ ಆ ಥರ ಮ್ಯೂಸಿಕ್ಕು. ಗೈಸ್ ನಾವೀಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಮ್ಮ ವಿಜಯನಗರದಲ್ಲಿ ಉಂಡೆ ಉಪ್ಪಿಟ್ಟು ಬಟ್ ನೀರ್ ತರ ಮಾಡೋರು ಅಷ್ಟೇ. ಸಾಕಾದ ಇದೆ. ಅದೇ ಸೊಪ್ಪು ಹಾಕಿದ್ದಾರೆ. ಸಬ್ಸಿಗೆ ಸೊಪ್ಪು. ನಾನ್ ಮನೇಲಿ ಸಬ್ಸಿಡಿ ಸೊಪ್ಪಲ್ಲಿ ಮಾಡ್ತೀನಿ ಅಂದ್ರೆ ಗಂಟ್ಲೊಳಗಡೆ ಇಳಿಯಲ್ಲ ಮಕ್ಕಳು ಸಾರು. ಇಲ್ಲಿ ಬಂದ್ಬಿಟ್ಟು ಹೋಟ್ಲಿಗೆ ದುಡ್ಡು ಕೊಟ್ಟು ತಿನ್ಬೇಕಲ್ಲ. ಈ ತರ ಮಾಡು ನೀನು. ಸಬ್ಸಿಗೆ ಸೊಪ್ಪು ಉಪ್ಪಿಟ್ಟು ತಿನ್ಲಿಲ್ಲ ಅಂತ ಕೇಳಿ ನಾನು. ಅವಿ ತಿನ್ನವ ಪ್ಯಾರ್ ಕರ್ತಿ ನೈ ಕರ್ತಿ ಮಾಡುವ ಆಮೇಲೆ ರೂಮಲ್ಲಿ ಇದ್ರು ಅದನ್ನೇ ಮಾಡ್ತೀಯ, ಹೊರಗೆ ಬಂದ್ರು ಅದನ್ನೇ ಮಾಡ್ತೀಯ. ಅದೇ ರೀಲ್ಸು ಸುಮಕ ತಾನೆ. ಹೆಂಗಿತ್ತು ತಿಂಡಿ? ಒಂಥರ ಚೆನ್ನಾಗಿದೆ ಸರ್. ಹೆಂಗಿತ್ತು ತಿಂಡಿ? ಒಂಥರ ಹೇಳ್ಬೇಕು ಅಂತಂದ್ರೆ ನಾನು ಮೊನ್ನೆ ಹುಟ್ಟಿದ್ದು ಸರ್. ಇವತ್ತು ಹುಟ್ಟಿದ್ದು. ಹಾಸ್ಪಿಟಲ್ಗೆ ಹೋಗಿ ಇವಾಗ ಬರ್ತ್ ಸರ್ಟಿಫಿಕೇಟ್ ಬರ್ಸ್ಕೊಡ್ಬೇಕು. ನೀನೇ ಬರ್ಕೊಡ್ತಾರ ಹಂಗೆ ಬರೋ ಸೆಲ್ಫ್ ಎಲ್ಲ ಸೆಲ್ಫ್ ಸರ್ವಿಸ್ ಅಂತ ಮಾಡಕ್ಕಲ್ಲ ಆ ಥರ ಹಾಸ್ಪಿಟಲ್. ಅಲ್ಲ ಇವತ್ತು ಹುಟ್ಟಿರೋದು, ಬಟ್ ಚಿಕ್ಕ ವಯಸ್ಸಿಂದ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಡುತ್ತೆ ಸರ್. ನಾಳೆ ತಿಂತೀನಿ. ಹೆಂಗಿತ್ತು ತಿಂಡಿ? ಸೂಪರ್. ಏನು ತಿಂಡಿ ಇಲ್ಲ. ಇವ್ರು ಏನೋ ಹೇಳಿದ್ರಲ್ಲ ಹಂಗೆ ಮಾತಾಡಿ. ಈಗ ಅಬ್ನಾರ್ಮಲ್ ಆಗಿ ಮಾತಾಡು. ನನಗೆ 2 ವರ್ಷ ಏನಾರ ಒಂದು ಹೇಳಿ. ಈಗ ಏನಂತ ಹೇಳು. ತಿಂಡಿ ಹೆಂಗೈತೆ? ನಾನು ಹೇಳ ಅಮೆರಿಕಾ ಜಿಂಬಾಬ್ವೆ. ಹೇಳಪ್ಪ. ಈಗ ಅಬ್ನಾರ್ಮಲ್ ಆಗಿ ಮಾತಾಡ್ಬೇಕು. ಈಗ ಜುಡಿಷಿಯರಿ ಮಹಾರಾಷ್ಟ್ರ ಕರ್ನಾಟಕ. ಬಾ ನೆನ್ಸ್ಕೊತಾವಳೆ ಮಗ. ಏನ್ ಹೇಳಿ ಅಂತ. ನಾವೇ ಏನಾದ್ರು ಒಂದು ಹೇಳಿರ್ತೀವಲ್ಲ ನೆನ್ಸ್ಕೊತಾವಳೆ. ಐ ಆಮ್ ದ ಸಿಎಂ ಆಫ್ ಮೈಸೂರು. ಅಬ್ನಾರ್ಮಲ್. ನೀವು ನಾನೇನು ಮಾತಾಡಿದ್ರು ಅಬ್ನಾರ್ಮಲ್ ಅನ್ನಲ್ಲ. ನೀವು ಮಾತಾಡೋದು ದಟ್ ಈಸ್ ಅಬ್ನಾರ್ಮಲ್. ಮೈನ್ ನೋ. ಬಿಕಾಸ್ ನೀನೇ ಅಬ್ನಾರ್ಮಲ್ ಬಲ್ಲ. ಅದಕ್ಕೆ ಕೇಳ್ರು ನಾನು ಅಲ್ಲಿ ನೆನ್ಕೊಂಡ್ರು. ನಾನು ಹೆಸರು ಕಣ. ನನ್ನ ತಿನ್ನು. ನೀನು ಬೆಳಗ್ಗೆ ಏನು ಸರಾಗವಾಗಿ ಹೋಗಿಬಿಡ್ತೀಯಾ? ನನ್ನಲ್ಲಿ ತುಂಬಾ ಹೆಚ್ಚಿನ ಫೈಬರ್ ಇದೆ. ಗಗನ ಹೇಳಮ್ಮ. ಹೌ ವಿಡಿಯೋಸ್ ಮಿದುರಣ್ಣ ಇವನು ದಪ್ಪ ದಪ್ಪ ತುಂಡುಗಳನ್ನು ನುಂಗುತ್ತಿದ್ದಾನೆ. ನನ್ನ ಜೀವಕ್ರಿಯೆ ನಾಶ ಮಾಡ್ತಿದ್ದಾನೆ. ಹೆಂಗೋ ಮಾಡಿ ತೊಳೆ ಬಿಡಿಸ್ಕೊಡು ಅಷ್ಟೇ. ನಂಗೆ ಗೊತ್ತು ಹಿಂಗೆ ಮಾಡೋದಂತ, ಬಟ್ ತುಂಬಾ ಚಿಕ್ಕ. ಅಪ್ಪಾಜಿ ಲೋ ಹಣ್ಣೆಲ್ಲ ತುಂಡು ರಸಾಯನಕ್ಕೆ ಮಾಡ್ತೀಯ ನೀನು ಅಷ್ಟೇ. ಸಮಾಧಾನ ಹಿಂಗೆ ಮಾಡೋದು. ಇನ್ನೇನ್ ಮಾಡ್ತಾರೆ? ಲೋ ದೊಡ್ಡ ಪಾರ್ಸ ಮಾಡ್ಬೇಕು ಕಣ. ಒಂದೊಂದು ತೊಳೆಬೇಕ ಇಲ್ಲ ಚೂರು ತಿನ್ಬೇಕ ನೀವು. ಗೈಸ್ ಸಾರಿ ಫಾರ್ ದ ಬ್ರೇಕ್. ಎಲ್ಲ ಆಯ್ತು, ನಾವು ಕೆಲಸಗಳೆಲ್ಲ ಮುಗಿಸಿ ಇವಾಗ ನಾವು ಆಚೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಶೌರ್ಯ? ಎಲ್ಲಿಗೆ ಹೋಗ್ತಿದೀವೋ? ಸುಂದರ ಆಕಾಶ, ಸುಂದರ ನೀರು, ಸುಂದರ ಚಂದ್ರ. ಇವನ್ ಮಾತ್ರ ನೋಡಿ ಗೈಸ್, ಪ್ಯಾರ್ ಕರ್ತಿ ನೈ ಕರ್ತಿ. ಸೊ ಗೈಸ್, ಈಗ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಏನು ಬಯಸ್ತಾ ಇದೀವಿ ಅಂದರೆ, ಇಲ್ಲಿ ಹೋಗ್ತೀವಿ ಅಂತ ಹೇಳಿದ್ರ ಶೌರ್ಯ ಅವರೇ, ನೀವೀಗ ನಿಮ್ಮ ಸಂಪರ್ಕದಲ್ಲಿ ನಾವು ಸಿಕ್ಕಿದ್ದೀರಾ. ಈಗ ಅಲ್ಲಿ ಏನು ನಡೀತಿದೆ ಅಂತ ಒಂಚೂರು ಮಾಹಿತಿ ಕೊಡ್ಬೋದಾ? ಇಲ್ಲಿ ಸಾಗಾ ಸ್ಟೋರಿ ಅವ್ರ ಮನೆಯಲ್ಲಿ ಎಲ್ಲನೂ ಅವರು ಕಾರ್ ಇಟ್ಕೊಂಡು ಓಡೋ ಸ್ಟೋರಿ ಹೇಳ್ತಿದ್ದಾರೆ. ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಾವು ಅವ್ರನ್ನ ಹಿಂಬಾಲಿಸ್ತಾನೆ ಇದ್ದೀವಿ. ಓಕೆ, ಮುಂದಿನ ರಿಪೋರ್ಟ್ ಬಗ್ಗೆ ವೇಟ್ ಮಾಡಿ. ನಾವು ಈಗ ಸ್ಟುಡಿಯೋದಿಂದ ನೋಡ್ತಾ ಇದ್ದೀವಿ, ಸಾಗಾ ಸ್ಟೋರೀಸ್ ಅವರ ಮನೆ ಖಾಲಿ ಮಾಡ್ಕೊಂಡು ಓಡೋಗೋ ಸ್ಥಿತಿಯಲ್ಲಿ ಇದ್ದಾರಂತೆ. ನಮ್ಮ ಗ್ರೌಂಡ್ ರಿಪೋರ್ಟರ್ ಶೌರ್ಯ ಅವರು ಮನೆ ಹತ್ರ ಇದ್ದಾರೆ. ಈಗ ಅವರು ಕಾರ್ ಹತ್ತುತ್ತಾ ಇದ್ದಾರೆ. ಶೌರ್ಯ ಅವರ ಕಾರ್ ಹತ್ತುತ್ತಾ ಇದ್ದಾರೆ. ಈಗ ಕ್ಯಾಮ್ರಾಮನ್ ಕಾರ್ ಹತ್ತುತ್ತಾ ಇದ್ದಾರೆ ಅಂತ ಒಂದು ವಿಜುವಲ್ ಸಿಕ್ಕಿದೆ. ಏನ್ರಿ ಗೊತ್ತಾಗಲ್ಲ ನಿಮ್ಗೆ? ಯಾವ ನಮ್ಮ ಮನೆ ಹತ್ರ ರಿಪೋರ್ಟಿಂಗ್ ಆಗ್ತಿದ್ದಾನೆ ಗೊತ್ತಾಗಲ್ಲ ನಿಮ್ಗೆ? ಗೈಸ್, ಈಗ ಸ್ಟುಡಿಯೋದಿಂದ ಬರ್ತಿರೋ ಹೊಸ ನ್ಯೂಸ್ ಏನು ಅಂದರೆ, ಸಾಗಾ ಸೋರೀಶ್ ಅವರ ಸಾಗರ್ ಅಥವಾ ಸಚಿನ್ ಅವರು ತುಂಬ ಕಾರ್ ಆಗಿದ್ದಾರೆ. ಈಗ ಗಗನ್ ಅವ್ರ ಬಗ್ಗೆ ಏನು ಸ್ಟೇಟಸ್ ಸಿಕ್ಕಿದೆ ಶೌರ್ಯ ಅವರೇ? ನೋಡಿ, ಕಳ್ಳಿ ಥರ ಹೋಗ್ತಾ ಇದ್ದಾರೆ. ಮನೆ ಬಿಟ್ಟು ಓಡೋಗಂತ ಎಲ್ಲ ಸ್ಥಿತಿನ ಕಾಣಿಸ್ತಾ ಇದೆ ಅಂತ. ಯಾಕೆ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಗ್ರೌಂಡ್ ರಿಪೋರ್ಟರ್ ಶೌರ್ಯ ಅವರು ಮುಂದೆ ಇದನ್ನು ಮುಂದುವರ್ಸಿ ಅಂತ ಹೇಳ್ತಾ, ಕ್ಯಾಮ್ರಾಮನ್ ಜೊತೆ ಅಲ್ಲ ಶೌರ್ಯ ಜೊತೆ ಉದಯಶಂಕರ್ ಬಾಯ್. ಮನೆ ಬಿಟ್ಟು ಓಡಾಯ್ತಾ ಇದ್ರಂತೆ ನೀವು? ಮನೆ ಬಿಟ್ಟು ಓಡಾಯ್ತಾ ಇದ್ರಂತೆ. ಗುಡ್ ಇನ್ಫ್ಲುಯೆನ್ಸ್ ಒಳ್ಳೆ ನಿಂದು ನೋ ರೂಲ್ಸಾ?
ಎಲ್ಲ ತಲೆಗಡೆ ಗರ್ 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 ಆ ಗರ್ 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 ಅಣ್ಣ ಇಷ್ಟು ದಿನ ವ್ಲಾಗ್ ಮಾಡಿದ್ವಲ್ಲ ಎಲ್ಲ ಸೀರಿಯಸ್ಲಿ ಆರ್ ಯು ಗುಡ್ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ ನಾಟ್ ಇನ್ಫ್ಲುಯೆನ್ಸ್ ಇಟ್ಸ್ ಇನ್ಫ್ಲುಯೆನ್ಸ್ what do you call influence in Kannada? Influence. What do you call influence in English? Influence. ಅಲ್ಲಿ ಹೋಗಿ ಒಂದು ತಲೆ ಕುಡಿ ನಿಮಗೆ ಗೊತ್ತಾಯ್ತಾ Hey. What? Why are you running? Why are you running? ಟಾರ್ಗೆಟ್ ಮುರವೆ 10 ಮುರವೆ ಹೋಗೋ ಟೈಮ್ ಆಯ್ತು. ಗೈಸ್ ಇದೇ ಕಾರಣಕ್ಕೋಸ್ಕರ ನಾನು ಮೈಸೂರು ಬಂದಿದ್ದಿಲ್ಲ, ಈಗ ಹೋಯ್ತಾ ಇದೀನಿ ನನ್ನ ಬಿಟ್ಬಿಟ್ಟು ಈಗ ಆಡ್ತಾರೆ ಅಂತ ಬಂದಿದ್ದಿಲ್ಲ ನಾನು. ಈಗ ನನ್ನ ಕಾರ್ ಗೊತ್ತದಲ್ಲೇ ಬೇಜಾರು ಮಾಡ್ಕೊಂಡು ನನ್ನ ಕಾರ್ ಹೋಯ್ತೀನಿ. ಹತ್ತುತ್ತೀಯಾ? ಗೈಸ್ ನಾವು ಶಾರ್ಟ್ ಪಿಕ್ನಿಕ್ ತರ ಬಂದಿದೀವಿ, ಬ್ಯಾಕ್ ವಾಟರ್ಸಿಗೆ ಬಂದಿದೀವಿ, ಇಲ್ಲೇ ಆನಂದೂರ್ ಹತ್ರ. ಆದ್ರೆ ನಾವ್ ಬಂದಿದೀವಿ ಅಂತ ಎಲ್ರು ಬಂದಿದ್ದಾರೆ. ಎಷ್ಟ್ ಜನ ಬಂದವ್ರೆ ಗೊತ್ತಾ? ಈಗ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ರಾಧಿಕಾ ಪಾಟೀಲ್ ಕೇಳಂಗೆ ಐತಿಲ್ಲ ಅವರು ಕದ್ದು ಇಲ್ಲಿ ಬಂದವರಂತೆ, ಎಲ್ಲ ಬಂದವರಂತೆ, ಬತ್ತಾಳೆ ಅಂತ ಇಲ್ಲಿ ನೀರಿನ ಕಡೆ ಟೆಂಟ್ ಹಾಕೊಂಡಿರೋ ನಾನ್ ಕಾಮಿಡಿ ಮಾಡಿದ್ದು ನೋಡಿ ಸೊ ತುಂಬಾ ಜನ ಬಂದಿದ್ದಾರೆ ಗೈಸ್. ನಾವು ಬಾರ್ಬಿಕ್ಯೂ ಪಾರ್ಟಿ ಮಾಡೋಣ ಅನ್ಕೊಂಡ್ ಬಂದಿದೀವಿ. ಆದ್ರೆ ಬಾರ್ಬಿಕ್ಯೂ ಪಾರ್ಟಿ ಮಾಡೋದಕ್ಕೆ ಇಲ್ಲಿ ಆಗುತ್ತೋ ಅನ್ನೋ ಗೊತ್ತಿಲ್ಲ. ಆದ್ರೆ ನೀರ್ ತುಂಬಾ ಕಮ್ಮಿ ಇದೆ. ಗೈಸ್ ಫೈನಲಿ ನಾವು ಆನಂದೂರ್ ಹತ್ರ KRS ಬ್ಯಾಕ್ ವಾಟರ್ಸ್ ಬಂದಿದೀವಿ. ಅದು ಬೆಂಕಿ ಆಗೈತಲ್ಲ, ಅದಕ್ಕೆ ಬೆಂಕಿ ಕಾಣೋದು ಬಂದ ಆನಂದೂರ್ ಅಂದ್ರೆ ನಮ್ ಜೊತೆ ಆನಂದ್ ಇರ್ತಲ್ಲ, ಅವ್ರಲ್ಲ ಬೋರೆ ಆನಂದೂರ್ ಅಂತ. ಗೈಸ್ ಇದೇ KRS ಬ್ಯಾಕ್ ವಾಟರ್ಸು. ನೀವು ಈ ದೇವಸ್ಥಾನನ ಎಲ್ಲಿ ದೇವಸ್ಥಾನ ಇಲ್ಲಿದೆ ನೋಡಿ. ಈ ದೇವಸ್ಥಾನ ರೀಲ್ಸಲ್ಲಿ ನೋಡಿರ್ತೀರಾ. ಇದು ಮೊಟ್ಟ ಮೊದಲ ಬಾರಿಗೆ ಕಾಣಿಸ್ತಾ ಇದೆ. ಫುಲ್ಲು ನೀರು ಕಮ್ಮಿ ಆಗಿದೆ ಅಂತ. ಇವಾಗ ಸ್ವಲ್ಪ ನೀರು ಬಂದು ಈ ದೇವಸ್ಥಾನ ಆಲ್ಮೋಸ್ಟ್ ಅಲ್ಲ ಗೈಸ್, ಒಂದು ಚೂರು ಮುಳುಗಡೆ ಆಗಿದೆ. ಇನ್ನು ಫುಲ್ ನೀರು ಬಂದರೆ ಇದು ಫುಲ್ ಮುಳುಗಡೆ ಆಗಿ ಇಲ್ಲಿ ನೀರು ಬರುತ್ತೆ. ಆ್ಯಂಡ್ ಇದೇ ನೋಡಿ KRS ಡ್ಯಾಮ್ ಗೈಸ್. ದಿಸ್ ಈಸ್ ದ KRS ಡ್ಯಾಮ್, ಕನ್ನಂಬಾಡಿ ಕಟ್ಟೆ ಬ್ಯಾಕ್ ವಾಟರಲ್ಲಿ. ನಾವು ಮತ್ತೆ ಬಾರ್ಬಿಕ್ಯೂ ಪಾರ್ಟಿ ಮಾಡಕ್ಕೆ ಬಂದಿದ್ದೀವಿ. ಯಾಕಂದರೆ ಆ ಟೈಮು ಶೌರ್ಯ ಮತ್ತು ಉದಯ್ ಮಿಸ್ ಆಗಿದ್ರು. ಸೊ ಅವ್ರಿಗೋಸ್ಕರ ನಾವು ರೀಕ್ರಿಯೇಟ್ ಮಾಡ್ತಾಯಿದ್ವಿ. ಸೊ ಇವಾಗ ನಾವು ಏನು ಗಾಬರಿ ಜೋಡಿಸಿ ಬೇಗ ಟೈಮ್ ಆಯ್ತು. ನೀನು ಅವತ್ತು ಕೆಲಸ ಮಾಡಿಲ್ಲ, ಅವತ್ತು ಇಬ್ರು ಇವತ್ತು ಮಾಡಿ. ಅಣ್ಣ ನಿನ್ನ ತಮ್ಮಯ್ಯ ಅಂತ ಇವತ್ತು ಕಾಮಿಡಿ ಮಾಡೋಣ, ಕೆಲಸ ಮಾಡೋಣ. ಎಲ್ಲೋ ಕಾಮಿಡಿ ಬಿಟ್ಟು ಕೆಲಸ ಮಾಡೋ ಒಂದಿನ ಆದ್ರೂ ಇಲ್ಲೇ ಕಣ ಇದೆ ಕೋಲ್ ಒಳಗಡೆ. ವಾರ್ಡ್ನಿ ಕಾಲ್ ಮಾಡಬೇಕು. ಅದು ಕನ್ನಡದ ಕೋಲು, ಇಂಗ್ಲೀಷ್ನ ಕೋಲ್. ಇದ್ಲು ಇಲ್ಲ ಐತೆ ನೋಡು, ಇದೆ ಒಳಗಡೆ ಕರಿ ಇದ್ಲು. ಕಮಾನ್ ಯಾಹೂ ಇಂದು ಬಾನಿಗೆಲ್ಲ ಹಬ್ಬ. ಹೇಳಿದ್ರೆ ಮಾತ್ರ ಹಬ್ಬ. ಹೇಳಮ್ಮ. ಪುಷ್ಪ ಕೂಲಕ್ಕೂ ಹಬ್ಬ, ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ಹಬ್ಬ. ಯಾಹೂ E20 ಪೆಟ್ರೋಲ್ ಮಗ ಬೇಡ. ಕಬ್ಬಿನ ಜ್ಯೂಸ್. ಸೊ ಸೌದೆ ಮತ್ತೆ ಇದುಲು ಹಾಕಿ ಸುಮ್ಮನಿರಲ್ಲ. ಚೂರು ಮಗ, ಉಳಿಸು ಮಗ, ಜಾಸ್ತಿ ವೇಸ್ಟ್ ಮಾಡ್ಬೇಡ. ಪ್ರೋಕ್ಷಣೆ ಮಾಡು. ಒಂದು ಕಪ್ ತಂದಿದ್ರೆ ಇಟ್ಕೊಬಾರಾಯ್ತಾ? ನಕ್ಕಳ ಮೆಚ್ಚನ ತಾವಳಾಡಿಯ ಮಚ್ಚನಪ್ಪ ಅದ ತಿಕ್ಕಿರ್ನೆ, ಮಚ್ಚನಪ್ಪ ಅದ ತಿಕ್ಕಿರ್ನೆ. ನೀರ್ ಬೀಳ್ತಾ ಇದೆ. ಕಮಾನ್. ಸೂಪರ್. ಇವನ್ಗೆ ಹೇಳ್ತಿಲ್ಲಮ್ಮ, ಹೋಗಿ ನೀನು. ನಾವು ಅವಾಗಿಂದ ಹೇಳ್ತೇವೆ ಶಿವಕುಮಾರ ದೂರ ಇಡಿ ಅಂತ. ಇವ್ರು ಯಾರು ದೂರ ಇಡ್ತಾ ಇಲ್ಲ. ಕಾರ್ ಹತ್ರ ಬೇಡ. ವಾ ಕೆಟ್ಟೋಯ್ತಾ ಅಷ್ಟೇ ಪೆಟ್ರೋಲ್ ಹೊಗೆ. ಇವನ್ ಬೇರೆ ಪೆಟ್ರೋಲ್ ಅಷ್ಟು ದೂರ ತಗೋದ. ಹಸು ಈಗ ಅಲ್ಲೇ ಹಸು ಇರೋ ಪೆಟ್ರೋಲ್ಗೆ ಬರುತ್ತೆ. ಈ ಮನೆ ಪೆಟ್ರೋಲ್ ಐತೆ ಹಸು. ಅಲ್ಲ ಕತ್ತು ಉರಿಲಿ ಸ್ವಲ್ಪ, ಆಮೇಲಿಂದ ನಾವು ಎಲ್ಲ ಎತ್ಕೊಂಡು ಮಾಡೋಣ. ಅಯ್ಯೋ ನೋಡಿ ಗೈಸ್, ಇವರು ಕ್ವಾಟ್ಲೆ ಮಾಡ್ತಾವ್ರ ಇಲ್ಲಿ. ನೀನ್ ಗಾಡಿ ಮಾಡೋ ನಮ್ಗ
ಗಾಡು ಮಾಡು ಗಾಡ್ ಮೋಡ್ ಹೊಸ ನಿಕ್ಕಾರ ಕರಪತೋ 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 ಏ ಒಂಚೂರು ಹತ್ಕೊಳ್ಳೋರ್ಗು ಅಷ್ಟೇ. ಸನ್ಸೆಟ್ ಆಗ್ತದೆ ನೋಡಿ, ಸನ್ಸೆಟ್ ಆಗುತ್ತೆ ಸ್ವಲ್ಪ ಹೊತ್ತು. ಬೇಗ ಬೇಗ ಗೈಸ್ ಸನ್ಸೆಟ್ ಆಗ್ತದೆ ಗೈಸ್. ಇವತ್ತೇ ಹೇಳ್ತಾ ಇದೀವಿ, ಬಾರ್ಬಿಕ್ಯೂ ಮಾಡೋದು ಯಾವತ್ತು ಈಸಿ ತಿಂಗಲ್ಲ, ಯಾವತ್ತು ಮಾಡಿದ್ರು ಕಷ್ಟನೇ. ಅದು ಬೆಂಕಿ ಹಚ್ಚಿ ಅದು ಇದ್ ಮಾಡೋ ಗಂಟ ಕಷ್ಟನೇ. ಆಟ ಬಿಡಿಕೊಂಡ್ರು ಇನ್ನು ನಮ್ ಗ್ರೂಪ್ ಅಲ್ಲ ಬಂದು ಮದ್ವೆ ಆಗ್ಬೇಕು. ರಿವೀಲ್ ಬೇರೆ ಮಾಡಿಲ್ಲ ನಾವು, ಇನ್ನೂ ರಿವೀಲ್ ಮಾಡಕ್ ಮುಂಚೆ ಹೆಚ್ಚು ಕಮ್ಮಿ ಆಗ್ಬಿಟ್ಟದು ಗೈಸ್. ಸಾಹಸ ಮಾಡ್ತಾನೆ ಇದೀವಿ. ಅಯ್ಯೋ ನಿಜ ಕಣ, ಅದ್ ನಿಜ, ಅದು ಮನಸ್ಸಿನ ಮನಸ್ಸು. ಆಯ್ತಾನೆ ಇಲ್ಲ ಗೈಸ್, ಬಟ್ ಪರವಾಗಿಲ್ಲ. ಇಟ್ಸ್ ಗಿವಿಂಗ್ ಅಸ್ ಹೋಪ್. ಕಂಡವ್ರದಾದ್ರೆ ಹಿಂಗೆ ಮಾಡ್ತೀಯಲ್ಲ ಶಿವಕುಮಾರ ನೀನು. ನಂದಾಗಿದ್ರೆ ಕೊಟ್ಟೆ ಬಿಡಿ ವಿಷಯಕ್ಕೆ. ಶಿವಕುಮಾರ ಏನ್ ಕೇಳು, ಬೆಂಕಿ ಡ್ರೆಸ್ ಚೇಂಜ್ ಮಾಡ್ತೈತಿ. ನಾನು ಹೇಳ್ತೀನಿ ಒಂದು ಸಾಂಗ್ ಐತೆ ಅದು, ಹೆಣ್ಣಿಗೆ ಸೀರೆ ಯಾಕೆ ಅಂದ, ಬೆಂಕಿ ಬಟ್ಟೆಯ ಬಿಚ್ಚುವ ಬೆಂಕಿಗೆ ಜೀವನ್ ಮುಕ್ತಿ. ಕಚ್ಚೋ ಹಾಡು ಹೇಳಕ್ಕೆ ಯಾರು ಹೇಳಿದ್ರು ನಿನ್ನ? ಕಚ್ಚೋ ಫಸ್ಟು ಕಚ್ಚತೈತೆ, ಕಚ್ಚು. ಹಿಂಗ ಆಯ್ತಾ ಆಯ್ತಾ ಹೆಂಗ್ ಹತ್ಕೊಂಡ್ರೆ ಅನ್ಕೊಂಡಿದ್ಯಾ? ಅಕ್ಕ ಕುತ್ಕೊಂಡು ಮೈಂಡ್ ಪವರ್ ಇಂದ ಹಚ್ಚಿರೋದು. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನೋಡಿ ಕಲ್ತ್ಬಿಟ್ಟೋಳೆ ಕಣ್ಣಲ್ಲೇ ಬಿಡ್ತಾಳೆ. ನೋಡಿ ನೋಡಿ ಇದು ಇದು ಈ ತರನೇ ನನ್ನ ಬಸ್ ಮಾಡ್ಬಿಡಿ, ಹಿಂಗೇನ ಮಾಡ್ಬಿಡಿ, ಹಿಂಗೇನ ಮಾಡಿ ನಮ್ಮ ಹುಡುಗ ಬಸ್ ಮಾಡಿ. ಆಮೇಲೆ ನೀನ್ ಮೇಲೆ ನಿಂತಿದ್ವಿ, ಹಾಗೇನೆ ಬತ್ತಲ್ಲ, ಅದ್ಯಾಕೆ ಮುಸ್ಕೊಂಡು ಹೇಳಪ್ಪ. ನನ್ ಕಡೆ ಗೊತ್ತೈತೆ ಏನೇನೋ ಆಫ್ಟರ್ ಮೆನಿ ಎಫರ್ಟ್ಸ್ ಒಂದು ಖರ್ಚಿಪ್ನ ದಾನ ಮಾಡಿ ನಾವು ಅದಕ್ಕೆ ಪೆಟ್ರೋಲ್ ಹಾಕಿ ಎಲ್ಲ ಕತ್ಕೊಂಡಿಲ್ಲ. ಗಾಳಿ 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 ಕವರ್ ಮಾಡಿ ಗಾಳಿ ಕವರ್ ಮಾಡಿ ಛತ್ರಿ ಹಾಕೋಬಿಟ್ರಿ. ಛತ್ರಿ ಅಂತ ಏನಿದು? ಚಪ್ರಿ ಚಪ್ರಿ ಚಾಪೆ ಹಿಡ್ಕೊ. ಏನೋ ಮಾಡಿ ಇಷ್ಟು ಪುನಃ ಕತ್ಕೊಂಡ್ರೆ ಸಾಕಪ್ಪ. ಲೋ ಕೈಗೆ ಹಾಕೊಂಬಂದು ಹಾಕ್ಬಿಡಿ. ಆಮೇಲೆ ಇರು ಮರ್ಯ ನಮ್ಮನ್ನ ಚಾಪೆ ಹಾಳು ಮಾಡ್ಬಿಡಿ. ಆಪೋಸಿಟ್ ಬರುತ್ತಲ್ಲ ಇದು. ಬಾಳ್ ಗೆಡದೊಂದು ಹೃದಯ ಶೌರ್ಯ ಕಲ್ತ್ಕೊಂಬಾಗ ಬೇಕಾಯ್ತದ ಮುಂದಕ್ಕೆ. ಎರಡು ಸೈಡ್ ಕಟ್ ಮಾಡ್ಬಿಟ್ಟು ಮೇಲ್ ಸಿಪ್ಪೆ ಕಟ್ ಮಾಡು ಗೈಸ್. ನಾವು ಬರೀ ಚಿಕನ್ ಬಾರ್ಬಿಕ್ಯೂ ಅಲ್ಲ, ವೆಜ್ ಬಾರ್ಬಿಕ್ಯೂ. ಅದು ಮಾಮೂಲಿ ಹಣ್ಣು ಕಾಣೋ ಅಷ್ಟು ಸ್ಲೈಸ್ ಆಚೆದು ಸಿಪ್ಪೆ ತೆಗೆದಾಕ್ಬೇಕು. ಸನ್ಸೆಟ್ ಆಯ್ತದ, ಒಡಿಮುಂಡ್ ಟೈಮ್ ಆಯ್ತದೆ. ಜನ ಇದನ್ನೆಲ್ಲ ನೋಡಕ್ ಆ ಸಿಪ್ಪೆ ತೆಗಿಯಾ. ಚೂರ್ ಚೂರೇ, ಹಣ್ಣು ವೇಸ್ಟ್ ಆಗ್ಬಾರ್ದು, ಹಂಗೆ ತೆಗಿಬೇಕು. ಎಂತ ಅವ್ನು ಕರ್ಕೊಂಬಿಡಿ ನೋಡಿ ಗೈಸ್. ಶೋರಿಂಗೋಸ್ಕರ ನಾವು ಚಿಕನ್ ತಿಂದ್ರೆ ಶೋರಿಂಗ್ ಪೈನಾಪಲ್ ಬಾರ್ಬಿಕ್ಯೂ ಅಂತ ಪೈನಾಪಲ್ ತಂದಿರೋದು ಗೈಸ್. ಇಲ್ಲ ತತ್ತಾನೆ ಇರಲಿ ಸತಿ ಅದನ್ನೇ ಸೂರ್ಸ್ಬಿಟ್ಟು ಯಾಕಣ ಬಾರ್ಬಿಕ್ಯೂ ಸೆಟ್. ಯಾಕೆ ಇವ್ನ ಕೈ ಕೊಡ್ತೀರಿ ಇವನ್ನೆಲ್ಲ ನೀವು? ಹಾಕ್ತಿವಿ ನೋಡಿ ಗೈಸ್. ಬ್ಯಾಡ್ ವರ್ಡ್ ಯೂಸ್ ಮಾಡ್ತಾನೆ ಶಿವಕುಮಾರ್. ಲವ್ ತಗ ನಿಮ್ಮ ಕಟ್ ಮಾಡ್ಕೊಡು. ಕಟ್ ಮಾಡ್ಕೊಳ ಹಂಗೆ ವೇಸ್ಟ್ ಮಾಡ್ಬಿಡಕಣ. ಒಂದೊಂದು ಪೈನಾಪಲ್ ಇಂಪಾರ್ಟೆಂಟು. ಮೊದಲೇ ಶೌರ್ಯನೇ ಅರ್ಧ ತಿನ್ಕೋತಾನೆ. ನಮಗೂ ಬೇಕು. ನಾವು ಬರೀ ನಾನ್ ವೆಜ್ ತಿಂತೀವಿ ಅಂತ ಹೇಳಿದೀವಿ, ವೆಜ್ ತಿಂತೀವಿ. ನಾವು ಅಲ್ಲಿಂದ 2000 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು 20 ರೂಪಾಯಿ ಪೈನಾಪಲ್ ತಿನ್ನಕ್ಕೆ ನಾನು. ನೀನು ಚಿಕನ್ ತಿನ್ ಮಗ ಎಡ್ಸ್ಕೊಂಡು ನಾವು ಪೈನಾಪಲ್ ತಿಂತೀವಿ. ಅಯ್ಯೋ ದೇವ್ರೆ, ಇದನ್ನೆಲ್ಲ ಸ್ವಲ್ಪ ಮಟ್ಟ ಮಾಡಿ ಸುಡ್ತಾ ಇಲ್ವಾ ಅದು? ಸೌದೆ ಅದು ಹಾಕು. ಹಂಗೆ ಈಗ ಅದು ಹಾಕಿದ್ರೆ ನೀಟಾಗಿ ಬೇಯ್ತದೆ ಚಿಕನ್. ನೀನು ಕಳಿಸ್ತಾ ಇರ್ತೀನಿ ಬಿಡಿ, ನಾ ವಿಡಿಯೋ ಮಾಡ್ತಾ ಇರ್ತೀನಿ. ಇವನೇ ನಮ್ಮ ಪಪ್ಪುಮ್ಮ ಒಗ ಗೈಸ್, ಒಗ ಬಸಿಗೆ ಒಗಿಯಲ್ಲ. ಈ ಬ್ಲಾಗ್ಗಳು ನೋಡಿದ್ರೆ ಜನ ಅನ್ಕೊಂಡ್ರೆ ಗೊತ್ತಾ, ನಮ್ ಜೀವನದಲ್ಲಿ ತಂದೂರಿ ಮಾಡಕ್ ಹೋಗಲ್ಲ. ಈ ತರ ಎಲ್ಲ ಅವಸ್ಥೆ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಹೇಳ್ಬಿಡ್ತಿರಲ್ಲಪ್ಪ ಸಕ್ಕದಾಗಿತ್ತು ಅಂತ, ಅದಕ್ಕಾರ ಹೋಯ್ತಾರೆ. ಸಕ್ಕದಾಗಿತ್ತು ಈ ತರ ಯಾವತ್ತು ಮಾಡಿರ್ಲಿಲ್ಲ ಅಂದ್ಬಿಡ್ತಿರಲ್ಲ. ಅದು ಬಟ್ ಅಡ್ವೆಂಚರ್ ನೆನ್ಪಿರುತ್ತೆ ಲೈಫಲ್ಲಿ. ಕಮಾನ್ ಹೊಗೆ ತಂದೂರಿ ಮಾಡಿ ನೀವು. ಹಣ ಇದೇನು ಇಪ್ಪಡಿ ಧರ್ಮೇಂದ್ರ ಪಾರ್ಟಿ ಏನಕ್ಕೆ ಅಂತ ಹೇಳಿದ್ರಲ್ಲ, ಧರ್ಮೇಂದ್ರ ರಿಸೈನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಪಾರ್ಟಿ ಗೈಸ್ ತಂದೂರಿ ಪಾರ್ಟಿ ಮಾಡ್ತಾ ಇದೀನಿ ಇವತ್ತು.
ಬಾರ್ಬೆಕ್ಯೂ ಪಾರ್ಟಿ. more information, any information follow ಮಾಡಿ. ಉದಯನ ಸ್ಟೋರಿ ಗೊತ್ತಾಗ್ತೀವಿ ಗೈಸ್. ಸೊ ಇವಾಗ ಈ ಬ್ಲಾಗ್ ಅಲ್ಲಿ ನಾವು ಬ್ಲಾಗ್ ಏನಕ್ಕೆ ಮಾಡ್ತಿದ್ವಿ ಅದ್ರದ್ದು ಮೈನ್ ಪಾರ್ಟ್ ಬೈದಿವಿ. ಏನಂದ್ರೆ ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಮದುವೆ ಗಂಡು ಯಾರು ಅಂತ ಮದ್ವೆ ಗಂಡು ಯಾರು ಅಂತ ಕೇಳ್ತಾನೆ ಇದ್ರಿ ತುಂಬಾ ಜನ. ಅಂಡ್ ಅದನ್ನ ರಿವೀಲ್ ಮಾಡೋ ಟೈಮ್ ಬಂದಿದೆ. ತುಂಬಾ ಜನ ಗೆಸ್ಟ್ ಮಾಡಿದೀರಾ. ಸೊ ಇವಾಗ ನಾವು ಹಿಂದೆಗಡೆ ರೆಡಿ ಮಾಡ್ಕೊತ ನೋಡಿ ಯಾರು ಅಂತ ರಿವೀಲ್ ಮಾಡಕ್ಕೆ ನಮ್ಮ 3 ಜನ ಫ್ರೆಂಡ್ಸ್ ಇರೋದೇ 3 ಜನ 30 ಜನ ಇರಂಗ್ ಆಡ್ತವ್ರೆ. ಯಾರು ಗೊತ್ತಾ ಇವ್ರೇನ ಪಪ್ಪಮ್ಮ. ಬಂದ್ರು ರಿವೀಲ್ ಮಾಡೋಣ. ಗಗನ ಎಲ್ಲಿ ಸೀದೋಗ್ಬಿಡ್ತದೆ ಅಂತ ನನ್ ಚಿಕನ್ ಅಂತ ಭಯ. ಹಾ ಯೋ ಸೂಪರ್ ಗೋ ಕೇಳ್ಸ್ ಆಮೇಲೆ I'm not the groom, I'm groom's friend. ಜೋರಾಗಿ ಹೇಳ್ರು. ಹಾ I'm not the groom, I'm groom's friend. I'm your friend. Oh my god, he is the groom. Another friend. ಗೊತ್ತಾಯ್ತು. Another ಕಾಲೇಜ್ ಮಾಡ್ತಿದ್ದು. ಅವನನ್ನೇ ವ್ಲಾಗ್ಗೋಸ್ಕರ ಅವನನ್ನೇ ಅವನು ತ್ಯಾಗ ಜಾಗಲ್ಲ ಅನದರ್ ಅಂದಿದ್ದು ನಾನು. ಗೊತ್ತು ನಮ್ಗೆ ಏನಂತೆ ಅಂತ ನೀನು. ಅನದರ್ ಮ್ಯಾನ್ ಗೈಸ್, ಹಿ ಈಸ್ ದ ಗ್ರೂಮ್ ಆಫ್ ಅವರ್ ಗ್ರೂಪ್. ಕಂಗ್ರಾಚುಲೇಷನ್ಸ್, ಮದುವೆ ಆಯ್ತಿದೆ ಮಗ. ಕಂಗ್ರಾಟ್ಸ್ ಮ್ಯಾನ್. ಥ್ಯಾಂಕ್ ಯು. ಎಲ್ಲ ಗೆಸ್ ಯಾರು ಗೆಸ್ ಮಾಡಿದ್ರಿ? ಎಲ್ಲ ಕರೆಕ್ಟ್ ಗೆಸ್ ಮಾಡಿದಿರಾ. ಕೆಲವೊಬ್ರು ಶೌರ್ಯ ಅಂತ ಹೇಳಿದ್ರಿ. ಫುಲ್ ಬಿಸಿ ಆಗಿಲ್ಲ, ಸ್ವಲ್ಪ ಏನ ಗೈಸ್ ಫುಲ್ ಬಿಸಿ ಆಗೋನೆ. ಇನ್ ಸಿಗಲ್ಲ ಅನ್ ಮದುವೆ ಗಂಟೆ ಅನ್ಬಿಟ್ಟು ಇವತ್ತು ರಿವೀಲ್ ಮಾಡ್ತಿದ್ದಿಲ್ಲ, ಇನ್ನು ಮುಂದಕ್ಕೆ ಮಾಡ್ತಾ ಇದ್ವಿ. ಹಾ ಸೊ ಇವಾಗ ಇವನೇ ನೋಡ್ಕೊಡಿ ಕ್ಲಾರಿಫೈ. ಉದಯ್ ಇದು ಮದುವೆ ಆಗ್ತಾಯಿದೆ, ನವಂಬರಲ್ಲಿ ಮದುವೆ ಇದೆ. ಸೊ ಇನ್ನು ನಮಗೆ ಸೆಪ್ಟೆಂಬರ್ ಮೇಲೆ ಫುಲ್ ಮದುವೆ ಬಗ್ಗೆ ವ್ಲಾಗ್ಸ್ ಬರುತ್ತೆ. ಸ್ವಲ್ಪ ಬ್ಯಾಚುಲರ್ ಪಾರ್ಟಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ. ಇನ್ನೂ ಸಖತ್ತಾಗಿರೋ ವ್ಲಾಗ್ಸ್ ಎಲ್ಲ ಬರುತ್ತೆ. ಸೊ ಸದ್ಯಕ್ಕೆ ಇವಾಗ ನೋಡ್ತಾರೆ. ಕಂಗ್ರಾಟ್ಸ್ ಅಂತ ಥ್ಯಾಂಕ್ ಮಾಡ್ಬಿಡಿ. ಕಂಗ್ರಾಟ್ಸ್ ಹೇಳೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಕಂಗ್ರಾಟ್ಸ್ ಹೇಳೋರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹಾ ನಿಮ್ಮ ಹಳೆಯ ಇಷ್ಟಪಟ್ಟ ಹುಡುಗಿರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರು ಇಲ್ಲ ಹಂಗ ಅನ್ನೋರು. ಎಷ್ಟು ಜನ ಫ್ಯಾನ್ಸ್ ಇದ್ರು, ಎಲ್ರಿಗೂ ಮೋಸ ಮಾಡ್ಬಿಟ್ಟಲು. ಯಾರು ಇಲ್ಲ ಅಂಜನ್ ಡೇರ್ಸಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ರು. ಅಂಜನ್ ಡೇರ್ಸ್ ಎಲ್ಲ ಇದು ಸಾಕಷ್ಟು ನೋಡ್ತೀವಿ. ನಿಜ ಮಾತ್ರ ಹಾಕೋದು ನಾವು, ನೈಜತೆ ಮಾತ್ರ. ಅವ್ನು ಹೇಳ್ತಾ ಇರೋದು ಅಂಜನ್ ಡೈರೀಸಿಗೆ ಅಂತ. ಅಂಜನ್ ಡೇರ್ಸ್ಗೆ ಏನಾರ ಸುಳ್ಳು ಹೇಳ್ಕೋ ನಾವು. ಅಂಜನ್ ಡೈರೀಸ್ ಹುಡುಗಿರೋ. ಸರಿ, ಈಗ ನಿಮ್ಮ ಭವಿಷ್ಯ ಹೆಂಗ್ ಕಾಣಿಸ್ತದೆ? ನಮ್ಮ ಭವಿಷ್ಯ ಬಹಳ ಬ್ರೈಟ್ ಉಜ್ವಲವಾಗಿ ಉರ್ತದೆ. ಮೈ ಬ್ರೈಟ್ ಇಸ್ ಬ್ರೈಟರ್ ದನ್ ಮೈ ಫ್ಯೂಚರ್. ಈ ತಂದೂರಿಗಿಂತ ಜೋರಾಗಿ ಉರಿತಾ ಇದೆಯಾ? ತಂದೂರಿಗಿಂತ ಜೋರಾಗಿ ಉರಿತಾ ಇದೆ. ಪೆಟ್ರೋಲ್ ದಾಗ ಆ ತರ ಉರಿತದೆ. ಸೊ ಇವಾಗ ಗ್ರೂಮ್ ಯಾರು ಅಂತ ರಿವೀಲ್ ಮಾಡಿದ್ವಿ ಗೈಸ್. ಮುಂದೆ ಬರೋ ವ್ಲಾಗ್ಸ್ ಅಲ್ಲಿ ಇವರ ಬ್ರೈಡ್ ಯಾರು ಅಂತ ರಿವೀಲ್ ಮಾಡ್ತೀವಿ. ಅವರು ಸ್ವಲ್ಪ ಕ್ಯಾಮ್ರಾ ಶೇ ಇದಾರೆ. ಅಷ್ಟೊತ್ತರೆಗೂ ಟ್ರೈನಿಂಗ್ ಕೊಡ್ತಾ ಇರ್ತೀವಿ. ಟ್ರೈನಿಂಗ್ ಕೊಟ್ಟು ನೋಡೋಣ ರಿವೀಲ್ ವ್ಲಾಗರ್ ಬರ್ತಾರ ಇಲ್ವಾ ಅಂತ. ಸ್ವಲ್ಪ ಕ್ಯಾಮ್ರಾ ಶೇ ಇದಾರೆ ಅಂತ ಉದಯವ್ರು ನಮ್ಗೆ ತಿಳಿಸ್ತಾರೆ. ನಾವು ಇನ್ನು ಮೊದಲನೇ ಭೇಟಿ ಮಾಡಿಲ್ಲ. ಸ್ವಲ್ಪ ವಿಡಿಯೋ ಕಾಲಲ್ಲಿ 1-2 ಸತಿ ಮಾತಾಡಿದೀವಿ ಅಷ್ಟೇ. ಸೊ ನೆಕ್ಸ್ಟ್ ಭೇಟಿ ಮಾಡಿ ಎಲ್ಲ ಮಾತಾಡಿಸಿ ನಿಮಗೆ ಪರಿಚಯ ಮಾಡಿಸ್ತೀವಿ. ಅಲ್ಲಿ ತನಕ ನಮ್ಮ ತಂದೂರಿ ವ್ಲಾಗ್ ನೋಡ್ತಾ ಇರಿ. ಸಚಿನ್ ಅವರು ಒಂದ್ ಜನ್ಮಕ್ಕೆ ಆದಷ್ಟು ಮಾತಾಡ್ಬಿಟ್ಟಾರೆ. ಇನ್ನೊಂದ್ಸತಿ ಯಾವ್ದು ಅಷ್ಟೊಂದು ಹೇಳಿ ಮಗ, ಸತ್ಯವೇ ಮತ್ತೆ ಆಯ್ತು ಅಂದೆ ಅಂತ ಹೇಳಿದೀವಿ ಅಷ್ಟೇ. ಅಲ್ಲ, ಈ ಸುಳ್ಳು ಹೇಳೋದು ಜಾಸ್ತಿ. ಗಗನ್ ಅವ್ರೆ, ಹೆಂಗ್ ನಡೀತದೆ ಬಾರ್ಬಿಕ್ಯೂ ಪಾರ್ಟಿ? ಕಣ್ಣಲ್ಲಿ ನೀರು ಸುರಿಸಿಕೊಂಡು ಪಾರ್ಟಿ ಇಲ್ಲ ಅಣ್ಣ, ಬರೀ ಬಾರ್ಬಿಕ್ಯೂ ನಡೀತೈತೆ ಅನ್ಬೇಕು ನೀನು. ಓನ್ಲಿ ಬಾರ್ಬಿಕ್ಯೂ ತಿಂತ ಇದೀನ ಆಗ್ಲಿ ನೀನು ಪೈನಾಪಲ್ ಎತ್ಕೊಂಡು ತಿಂತ ಇದೀಯಾ? ಅವನು ಹಂಗೆ ಅವನು ಬೂಮ್ ಶಾಕಲಾಕ ದೇವರಾಣೆ ಪೈನಾಪಲ್ ಕದ್ದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ. ನನ್ನ ಬಾಯಿಗೆ. ಗೈಸ್ ಫೈನಲಿ ನಮ್ಮ ಪಾರ್ಟಿ ರೆಡಿ ಇದೆ ಚಿಕನ್ ತಿನ್ನಕ್ಕೆ. ಕಣ್ಣಲ್ಲಿ ನೀರು ಬರ್ಸ್ಕೊಂಡು ತಿನ್ನವ ನೀ ತಿನ್ನೋದ್ರಲ್ಲಿ ಅರ್ಥ ಇದೆ. ತಿನ್ನು ಶೌರ್ಯ, ಇದು ನಿನ್ನ ಕನಸ್ತಾನೆ ಇದು ಹೇಳು. ನನ್ ಕನ್ಸು ಇವತ್ತು ಬೆಳೆದು ನಿಜ ಆಗಿದೆ. ಫೈನಲಿ ಲಾಸ್ಟ್ ಟೈಮ್ ಇವ್ರು ಬರ್ಬೇಕಿತ್ತು, ಮಿಸ್ ಆಗಿರೋ. ಸೊ ಇವತ್ತು ಇವರು ನಮ್ಮ ಜೊತೆ ಬಾರ್ಬಿಕ್ಯೂ ಪಾರ್ಟಿಗೆ ಸೇರ್ಕೊಂಡಿದ್ದಾರೆ. ಶಿವಕುಮಾರಣ್ಣ ರೆಡಿ ಈಗ ಬ್ಯಾಟಿಂಗ್ ಮಾಡಕ್ಕೆ ಗೈಸ್. ಜಪ್ತಾರೆ ಹಂಗೆ. ಸೊ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ. ಯಾಕಂತಂದ್ರೆ ಈಗ ಫುಲ್ ಬ್ಯಾಟಿಂಗ್ ಕತ್ಲೆ ಆಯ್ತದೆ, ಕಾಣಿಸ್ತಲ್ಲ. ತಿಂದು ಮನೆಗೆ ಕಟ್ ಮಾಡಿರ್ತೀನಿ ಮನೆಗೆ